ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಎಫ್ಡಿ ಸೋಂಕಿಗೆ ಮಹಿಳೆ ಬಲಿಯಾಗಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನ ಕೊನೇರಿಪುರ ಗ್ರಾಮದ ರುಕ್ಮಿಣಿಯಮ್ಮ ಎಂಬವರಿಗೆ ಸೋಂಕು ತಗುಲಿ ಜ್ವರ ಉಲ್ಬಣಗೊಂಡಿತ್ತು. ಕೂಡಲೇ ಉಡುಪಿ ಜಿಲ್ಲೆಯ ಮಣಿಪಾಲ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಜ್ವರ ವಿಪರೀತವಾಗಿ ಚಿಕಿತ್ಸೆಗೆ ಸ್ಪಂದಿಸದೆ ಮಹಿಳೆ ಮೃತಪಟ್ಟಿದ್ದಾರೆ. ತೀರ್ಥಹಳ್ಳಿ ತಾಲೂಕಿನಲ್ಲಿಯೇ ಜನವರಿಯಿಂದ ಈವರೆಗೆ 21 ಕೆಎಫ್ಡಿ ಸೋಂಕಿನ ಪ್ರಕರಣಗಳು ದಾಖಲಾಗಿದ್ದು ಜನರಲ್ಲಿ ಆತಂಕ ಹೆಚ್ಚಾಗುವಂತೆ ಮಾಡಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಖದೀಮರ ಗ್ಯಾಂಗ್ ಒಂದು ಎಟಿಎಂ ಮುರಿದು ಕಳ್ಳತನ ಮಾಡಿದ್ದಾರೆ. ರಾತ್ರಿ 3 ಗಂಟೆ ಸಮಯಕ್ಕೆ ಸಾಂಬ್ರಾ ಗ್ರಾಮದಲ್ಲಿರುವ ಎಸ್ಬಿಐ ಬ್ಯಾಂಕ್ ಎಟಿಎಂಗೆ ನುಗ್ಗಿದ ಖದೀಮರು ಗ್ಯಾಸ್ ಕಟರ್ ಮಷಿನ್ ಬಳಸಿ ಕೇವಲ 7 ನಿಮಿಷದಲ್ಲಿ ಎಟಿಎಂನಲ್ಲಿದ್ದ 75,000 ರೂಪಾಯಿ ಹಣ ದೋಚಿದ್ದಾರೆ. ಕೃತ್ಯದ ಬಳಿಕ ಖದೀಮರ ಗ್ಯಾಂಗ್ ಮಹಾರಾಷ್ಟ್ರ ಕೊಲ್ಲಾಪುರದ ಅಜರಾ ಗ್ರಾಮದಲ್ಲಿ ಮತ್ತೊಂದು ಎಟಿಎಂ ಕಳ್ಳತನಕ್ಕೆ ಯತ್ನಿಸಿದ್ದು ಅಷ್ಟರಲ್ಲಿ ಬೆಳಗಾಗಿದ್ರಿಂದ ಕಳ್ಳತನ ಸಾಧ್ಯವಾಗದೆ ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಚಲನವಲನ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮಾರಿಹಾಳ ಪೊಲೀಸ್ ಠಾಣೆ ವ್ಯಾಪ್ತಿ ನಡೆದ ಘಟನೆ ಇದಾಗಿದ್ದು ಪೊಲೀಸರು ಕಳ್ಳರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿರುವ ದೇಗುಲ ಒಂದರಲ್ಲಿ ಹುಂಡಿ ಹಣ ಕದಿಯಲು ಯತ್ನ ನಡೆದಿದೆ. ಕುಂದಾಪುರದ ಹೇರಿಕುದ್ರು ಅರೇಕಲ್ಲು ಬೊಬ್ಬಾರ್ಯ ದೇವಸ್ಥಾನ ಇದಾಗಿದ್ದು ಓಮಿನಿ ಕಾರ್ನಲ್ಲಿ ಬಂದ ಖತರ್ನಾಕ್ ಖದೀಮನೊಬ್ಬ ಕೊಡಲಿಯಿಂದ ದೇಗುಲದ ಆವರಣದಲ್ಲಿ ಹುಂಡಿ ಒಡೆಯಲು ಯತ್ನಿಸಿದ್ದಾನೆ. ಈ ವೇಳೆ ಕ್ಯಾಮೆರಾ ಸೈರನ್ ಆಗ್ತಿದ್ದಂತೆ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ಕಳ್ಳನ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಸ್ಥಳಕ್ಕೆ ಕುಂದಾಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ಖದೀಮರು ನಿಧಿ ಆಸೆಗೆ ಶಿವನ ದೇಗುಲದಲ್ಲಿ ಭೂಮಿಯನ್ನ ಅಗೆದಿದ್ದಾರೆ. ಚೋಳರ ಕಾಲದ ಸೋಮೇಶ್ವರ ದೇವಾಲಯದ ಬಲಿಪೀಠ ಹಾಗೂ ಧ್ವಜಸ್ತಂಭದ ಬಳಿ ಭೂಮಿ ಅಗೆದು ಶೋಧ ಕಾರ್ಯ ನಡೆಸಿದ್ದಾರೆ. ಅರ್ಚಕರು ಮುಂಜಾನೆ ದೇಗುಲದ ಬಾಗಿಲು ತೆರೆದಾಗ ಕೃತ್ಯ ಬೆಳಕಿಗೆ ಬಂದಿದೆ. 15 ವರ್ಷಗಳ ಹಿಂದೆಯೂ ಇದೇ ದೇವಸ್ಥಾನದ ಬಳಿ ನಿಧಿಗಾಗಿ ಕಿಡಿಗೇಡಿಗಳು ಹುಡುಕಾಟ ನಡೆಸಿದ್ರು. ಇದೀಗ ಮತ್ತೊಮ್ಮೆ ಕೃತ್ಯ ಎಸಗಿದ್ದು ಭಕ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.